ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಏ ಪಾಂಡು, ಶರ್ವಾಣಿಗೆ ಫೋನ್ ಮಾಡಿದ್ಯೇನೋ? ಮಾಡಿದ್ಲು ಶಾರದಮ್ಮ. ಮೊನ್ನೆ ಮೊಬೈಲಿಗೆ ಫೋನ್ ಮಾಡಿದ್ಲಾ, 2 ನಿಮಿಷ ಮಾತಾಡಲಿಲ್ಲ ಶಾರದಮ್ಮ. ಅಷ್ಟರಲ್ಲಿ CSP ಸರು ಲ್ಯಾಂಡ್ಲೈನಿಗೆ ಫೋನ್ ಮಾಡಿಬಿಟ್ರು. ಕಟ್ ಮಾಡಬೇಕಾಯ್ತು. ಓ, ಈ CSP ಸರ್ ಯಾವಾಗಲೂ ಹಾಗೆ ಕಾಣೋ. ಯಾರು ಸಂತೋಷವಾಗಿದ್ರು ಸಹಿಸೋದಿಲ್ಲ ಅವರು. ಬಂದರು ಬಂದರು ಬಂದರು. ಜಗ್ಗನದೀಪ ಸಂಭ್ರಮ. ಓಹೋ, ನಮಸ್ಕಾರ. ಮಾರ್ನಿಂಗ್ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್, ನಿಮ್ಮ ಮೇಷ್ಟ್ರು ವಿಶ್ವದಾಸಪ್ಪ ಬಂದಿದ್ರು ಸರ್. ಹೌದಾ? ರಾಜಾನಂದ ಸ್ವಾಮಿಗಳ ಕೇಸಲ್ಲಿ ಗೆದ್ದಿದ್ದಕ್ಕೆ ನನಗೂ ಪಾಂಡಗೂ ಹಾರ ಹಾಕ್ಬಿಟ್ಟು ಹೋದ್ರು ಸರ್. ನಿಮಗೂ ಒಂದು ಕೊಟ್ಟಿದ್ದಾರೆ. ಓಹ್, ನನಗೂ ಕೊಟ್ರಾ? ನೀವೇ ಕೇಸ್ ಗೆಲ್ಲಿಸ್ಕೊಟ್ಟಿದ್ದು ಅಂತ ಅವ್ರಿಗೆ ಗೊತ್ತಾಯ್ತಾ? ಹಾಂ, ಕೂತ್ಕೊಳ್ಳಿ. ಹಲೋ. ಹಾಂ, ರಾಮಸ್ವಾಮಿ ಸರ್. ಸರ್ ಹೇಳಿ ಸರ್. ಓಹೋ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇರುತ್ತಲ್ಲ? ಎಸ್ ಹೌದೌದು, ಸಂತೋಷ ಆಯಿತು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಯಾವಾಗಲಾದರೂ ಬನ್ನಿ ಸರ್, ಮಾತಾಡೋಣ. ಓಕೆ, ನಮಸ್ಕಾರ. ಹಲೋ, CSP's ಆಫೀಸ್, ಶಾರದಾ ಶ್ರೀಕರ್ ಮೂರ್ತಿ ಸ್ಪೀಕಿಂಗ್. ಸರ್ ತಾವು? ಓಹ್ ಸರ್, ನೀವು ಫೇಮಸ್ ಫಿಲ್ಮ್ ಡೈರೆಕ್ಟ್ರು ವಿಷ್ಣುಭೂಷಣ್ ಸರ್. ಓಹ್, ನಮಸ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನೋ ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ. ಓ, ಇದ್ದಾರೆ ಸರ್, ಒಂದು ನಿಮಿಷ ಕೊಡ್ತೀನಿ. ಹಾಂ, ಬಂದೆ ಸರ್. ಅದೇ ವಿಷ್ಣುಭೂಷಣ್, ಫೇಮಸ್ ಫಿಲ್ಮ್ ಡೈರೆಕ್ಟ್ರು. ಅವ್ರು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡಬೇಕಂತೆ ಸರ್. ಸರ್, ನಮ್ಮ ಆಫೀಸಲ್ಲಿ ಇರೋ ಎಲ್ರಿಗೂ ಅಭಿನಂದನೆ ಸಲ್ಲಬೇಕು ಅಂತ ಹೇಳಿದ್ರು ಸರ್ ಅವರು. ಏನು ನೀವು ಕೋರ್ಟ್ನಲ್ಲಿ ಮಹಾ ಕಿಸ್ದಿದ್ದು? ಹಲೋ. ಹಾಂ, ನಮಸ್ತೆ ವಿಷ್ಣುಭೂಷಣ್, ಹೇಗಿದ್ದೀರಿ? ಹಾಂ, ಥ್ಯಾಂಕ್ ಯು. ಯಾವ ಪಿಕ್ಚರ್ ಮಾಡ್ತಾಯಿದ್ದೀರಿ ಈಗ? ಓಹೋ, ಅದು ನಿಮ್ಮದೇನಾ? ಹಾಂ, ನೋಡಿದೆ ಸ್ಟಿಲ್ಸು ಎಲ್ಲ. ಇಟ್ಸ್ ಎನ್ ಗುಡ್ ಟೇಸ್ಟ್. ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಥ್ಯಾಂಕ್ ಯು. ಎಸ್, ಫಿಲ್ಮ್ಯಾಟಿಕ್ ಆಗಿದ್ದ ಒಂದು ಕಥೆ ಅದು. ಎಸ್, ಈ ಕ್ರಿಮಿನಲ್ ಕೇಸುಗಳೇ ಆಗಿರುತ್ತೆ. ಏನ? ನೋ ಐ ಆಮ್ ಸಾರಿ, ನಾನು ಬೇಡ. ಇಲ್ಲ ವಿಷ್ಣುಭೂಷಣ್ ಅವರೇ, ದಯವಿಟ್ಟು ಕ್ಷಮಿಸಿ. ತಾವು ದುಡ್ಡು ಕೊಡ್ತೀರಿ ಸರ್ ವಿಷ್ಣುಭೂಷಣ್ ಅವರೇ, ಆದರೆ ನನಗೆ ದುಡ್ಡು ಬೇಡ. ಅದು ನಮಸ್ಕಾರ. ಸರ್, ಇಂಥ ಫೇಮಸ್ ಸೆಲೆಬ್ರಿಟಿಗಳೆಲ್ಲ ನಿಮಗೆ ಪರಿಚಯ ಇದ್ದಾರೆ ಅಂತ ನೀವು ಯಾವತ್ತೂ ನಮ್ಗೆ ಹೇಳೇ ಇಲ್ವಲ್ಲ ಸರ್? ಅದನ್ನು ಯಾಕ್ರಿ ಹೇಳಬೇಕು ನಿಮಗೆ? ನನಗೆ ಯಾರ್ಯಾರು ಗುರ್ತಿದ್ದಾರೋ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ಬೇಕಾ? ಆಯ್ತಪ್ಪ, ನಾಳೆ ಒಂದು ದೊಡ್ಡ ಬೋರ್ಡ್ ಮಾಡಿಸ್ತೀನಿ. ನನಗೆ ಇಂತಿಂಥ ಸೆಲೆಬ್ರಿಟೀಸ್ ಗುರ್ತು ಅಂತ ಹೇಳಿಬಿಟ್ಟು ಆ ಬೋರ್ಡ್ನಲ್ಲಿ ತೂಗು ಹಾಕ್ತೀನಿ. ನೀವು ಈ ಪಾಂಡು ಅದನ್ನ ದಿವಸ ಅಲ್ಲಿ ನೋಡ್ಕೊಳ್ತಾ ಇರಿ. ಅಯ್ಯೋ, ಅದಕ್ಕಲ್ಲ ಸರ್, ಸುಮ್ಮನೆ ಕೇಳ್ದೆ ಅಷ್ಟೇ. ಸರ್, ಏನು ಹೇಳಿದ್ರು ಸರ್ ವಿಷ್ಣುಭೂಷಣ್ ಅವರು? ಅದೇ ರೀ, ನಮ್ಮ ಆಫೀಸಿಂದ ತುಂಬ ಮರ್ಡರ್ ಕೇಸುಗಳು ಗೆದ್ದಿವಲ್ಲ, ಅದನ್ನು ಬೇಸಾಗಿಟ್ಕೊಂಡು, ನನ್ನ ಕ್ಯಾರೆಕ್ಟರ್ನ ಬೇಸಾಗಿಟ್ಕೊಂಡು ಇದ್ರ ಬಗ್ಗೆ ಎಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದಾರಂತೆ. ನೀವೇನು ಹೇಳಿದ್ರಿ ಸರ್? ಅಯ್ಯೋ, ನನಗೆ ಇಂಟ್ರೆಸ್ಟ್ ಇಲ್ಲ, ಬೇಡ ಅಂತ ಹೇಳಿದೆ ಕಣ್ರಿ. ಅಯ್ಯ, ಯಾಕೆ ಸರ್ ಬೇಡ ಅನ್ನಕ್ಕೆ ಹೋದ್ರಿ? ಅಲ್ಲ ಸರ್, ಅವ್ರು ನಿಮ್ಮ ಬಗ್ಗೆ ಸಿನಿಮಾ ಮಾಡಿದರೆ ನಾವುಗಳೆಲ್ಲ ಅದರೊಳಗೆ ರೋಲ್ ಮಾಡ್ಬೋದಿತ್ತಲ್ವ ಸರ್? ಯಾಕೆ ಸರ್ ಬೇಡ ಅಂದ್ಬಿಟ್ರಿ? ರೀ ಶಾರದಮ್ಮ, ನಾವಿಲ್ಲಿ ಆಫೀಸ್ ತಗೊಂಡು ಕೂತಿರೋದು ನೀವು ಮೇಕಪ್ ಮಾಡಿಕೊಂಡು ಪೌಡ್ರ್ ಹಚ್ಕೊಂಡು ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಲಿ ಅಂತಲ್ಲ. ಏನ್ರಿ, ಏನು ಅಂದ್ಕೊಂಡಿದ್ದೀರಾ ನೀವು? ನಾವಿಲ್ಲಿ ಕೂತಿರೋದು ಕೇಸುಗಳನ್ನ ಅಟೆಂಡ್ ಮಾಡೋದಕ್ಕೆ, ಕೇಸುಗಳನ್ನ ಸಾಲ್ವ್ ಮಾಡೋದಕ್ಕೆ. ಅವ್ರು ಸಿನಿಮಾ ತೆಗಿತಾರಂತೆ, ಎಲ್ಲರೂ ಪಾರ್ಕ್ ಮಾಡಬೇಕಂತೆ. ಅಲ್ಲ ರೀ, ಅಷ್ಟೋ ಇಷ್ಟೋ ಮರ್ಯಾದೆ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಬಿಟ್ಬಿಟ್ಟು ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ನಾನು ಕುಣಿಯೋಕೆ ಹೋದರೆ ಪೇಪರ್ಗಳಲ್ಲಿ ಬರೀತಾರೆ, ಇವನಿಗೇನಪ್ಪ ಆಯ್ತು ಇದಕ್ಕಿದ್ದ ಹಾಗೆ ಬಾಲ ಒಂದು ಸಾಲದ ಆ ಥರ ಆಡ್ತಾ ಇದ್ದಾರೆ CSP ಅಂತ. ನಿಮ್ಮ ಮರ್ಯಾದೆ ಹೋಗೋದಲ್ಲದೆ ನನ್ನ ಮರ್ಯಾದನ್ನು ನಾಶ ಮಾಡಿ ಅವ್ರಿಗೆ ಹೂ ಅನ್ಬೇಕಾಗಿತ್ತಂತೆ.
ಹ್ಞೂ ರೀ ಆಯ್ತು ರೀ, ಕೇಸ್ ಗೆದ್ದಿದ್ದು ಆಯಿತು, ನಿವೇದಿತಾ ಬಿಡುಗಡೆ ಆಗಿದ್ದು ಆಯಿತು. ಸುಮ್ಮನೆ ಇದ್ದೀರಲ್ರಿ, ನಾಚಿಕೆ ಆಗಲ್ವ ನಿಮಗೆ? ಸುಮ್ಮನೆ ಕೂತಿಲ್ಲ ಸರ್. ಇಷ್ಟರೊಳಗೆ ನಾವು ನಮ್ಮ ಮನೇಲಿ ಗಣಪತಿ ಹೋಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ನಿಮ್ಮನ್ನು ಕರಿತೀವಿ ಸರ್, ನೀವು ಖಂಡಿತ ಬರಬೇಕು. ರೀ ಶಾರದಮ್ಮ, ನೀವು ಗಣಪತಿ ಹೋಮ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಗಣಪತಿ ನಿಮಗೆ ದೇವರು ವರ ಕೊಡ್ತಾನೆ. ಅದನ್ನು ನಿಮ್ಮ ಅಕೌಂಟ್ಗೆ ಹಾಕ್ಕೊಳ್ತೀರಾ? ನನಗೇನು ಸಿಗುತ್ತೆ? ಅಲ್ರಿ, ಕೇಸ್ ಶುರುವಾದ ಹೊಸದರಲ್ಲಿ ಎಲ್ಲ ಆರೋಪಿಗಳು ಕರ್ಕೊಂಡು ಬಂದರು. ನಿಮ್ಮ ನಿವೇದಿತಾ, ಆ ನಿರ್ಮಲಾ ಕೊಂಡಳ್ಳಿ, ಅದ್ಯಾರೋ ಶರ್ಮಿಳಾ ಶಂಕರಮೂರ್ತಿ, ಇನ್ನೊಬ್ಬ ಯಾರೋ ಪೊಲೀಸ್ ಆಫೀಸರ್ ಅಳ್ತಾರಲ್ಲ ಆ ಮಧುಸೂದನ್ನು, ಆ ರೈತರು, ಎಲ್ಲರನ್ನೂ ಕರ್ಕೊಂಬಂದು ಎಲ್ಲರೂ ಸೇರಿ 1 ಲಕ್ಷ ರೂಪಾಯಿ ಕೊಟ್ಟರೆ ಹೊರತು ಆವತ್ತಿಂದ ಇವತ್ತಿನವರೆಗೂ 1 ಪೈಸಾ ಕೊಟ್ಟಿದ್ದೀರೇನ್ರಿ? ಫೀಸ್ ವಿಚಾರ ಎತ್ತಾಗೆಲ್ಲನೂ ಬಡತನದ ಬಗ್ಗೆ ಒಂದು ಎಮೋಷನಲ್ ಸ್ಪೀಚ್ ಕೊಟ್ಬಿಟ್ಟು ಕಣ್ಣೀರು ಹಾಕ್ಬಿಟ್ಟು ನನ್ನನ್ನು ಕ್ರೂರಿ ಅನ್ನೋ ಥರ ನೋಡ್ಬಿಟ್ಟು ಸುಮ್ಮನೆ ಆಗಿಸ್ಬಿಡ್ತಾ ಇದ್ರಿ. ರೇ ಶಾರದಮ್ಮ, ಸರ್ ಹೇಳ್ತಾ ಇರೋದು ನಿಮ್ಮ ಮನೆ ಗಣಪತಿ ಹೋಮದ ಬಗ್ಗೆ ಅಲ್ಲ, ಫೀಸ್ ವಿಚಾರ. ಅಲ್ರಿ, ಫೀಸ್ ಇಲ್ಲದೆ ಯಾವ ಲಾಯರ್ ಆದ್ರೂ ಕೆಲಸ ಮಾಡ್ತಾನೇನ್ರಿ? ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸರ್? ಊನಯ್ಯ, ಅದಕ್ಕೆ ಯಾಕೆ ಹಲ್ಕ ರೀತಿಯ? ಅದಕ್ಕೆ ಅಷ್ಟು ಅರ್ಥ ಆಗಲ್ವೇನ್ರಿ ಶಾರದಮ್ಮ? ಸರ್, ಅದು ನಿಮಗೆ ಪೂರ್ತಿ ಫೀಸ್ ಕೊಡೋಷ್ಟು ದುಡ್ಡು ನಮ್ಮ ಹತ್ರ ಇಷ್ಟು ದಿನ ಇರಲಿಲ್ಲ ಸರ್. ಹಾಗಂತ ಕಡಿಮೆ ಫೀಸ್ ಕೊಟ್ಟರು ಚೆನ್ನಾಗಿರಲ್ಲ ಅಲ್ವಾ ಸರ್? ಅದಕ್ಕೆ CSP ಸರ್ಗೆ ಸ್ವಲ್ಪ ಜಾಸ್ತಿನೇ ಫೀಸ್ ಕೊಡೋಣ ಅಂತ ನಾವೆಲ್ಲ ಮನೇಲಿ ಮಾತಾಡ್ಕೊಂಡ್ವಿ ಸರ್. ಸ್ವಲ್ಪ ಬಿಗ್ ಅಮೌಂಟ್, ದೊಡ್ಡ ಅಮೌಂಟ್ ರೆಡಿ ಆದ ಕೂಡಲೇ ನಿವೇದಿತಾನೆ ಬಂದು ಕೊಡ್ತಾಳಂತೆ ಸರ್. ಓಹೋ, ಕಂಡಿದ್ದೀನಿ, ಸುಮ್ಮನೆ ಇರ್ರಿ. ಚಿಕ್ಕ ಅಮೌಂಟ್ಗೆ 1.25 ವರ್ಷದಿಂದ ಎಮೋಷನಲ್ ಸ್ಪೀಚ್ ಮಾಡಿ ನನ್ನ ಬಾಯಿ ಬಂದು ಮಾಡಿಸ್ತಾ ಇದ್ದೀರಿ. ಇನ್ನು ನಿಮ್ಮ ನಿವೇದಿತಾ ಒಂದು ದೊಡ್ಡ ಅಮೌಂಟ್ ರೆಡಿ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ಕಾಯ್ತಾ ಇರಬೇಕು. ಆಮೇಲೆ ಅವ್ರು ಬರಬೇಕು, ನಾನು ಸಂತೋಷಪಟ್ಟು ಫೀಸ್ ಇಟ್ಕೊಂಡು ಚಪ್ಪಾಳೆ ತಟ್ಟಬೇಕು. ಯಾರಿಗ್ರಿ ಹೇಳ್ತೀರಿ ಶಾರದಮ್ಮ ಇದೆಲ್ಲ? ನಿಮ್ಮಂಥ ಒಂದು 4 ಜನ ಕ್ಲೈಂಟ್ ಸೇರಿಬಿಟ್ರೆ ಪಾಪರಾಗ್ಬಿಟ್ಟು ಆಫೀಸ್ ಮುಚ್ಕೊಂಡು ಹೊರಟೋಗ್ಬೇಕು ಅಷ್ಟೇ. ಸರ್, ನಿಮ್ಮ ಮಗಳು ವೈಷ್ಣವಿ ಬರ್ತಿದ್ದಾಳೆ ಸರ್. ಪ್ಲೀಸ್ ಸರ್, ಅವಳ ಮುಂದೆ ಬೈಬೇಡಿ ಸರ್. ಹಾಯ್ ಪಪ್ಪಾ. ಹಾಯ್, ಹೌ ಆರ್ ಯು? ಫೈನ್. ರಾಜಾನಂದ ಸ್ವಾಮಿ ಅವ್ರ ಕೊಲೆ ಕೇಸ್ ಗೆದ್ದಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಬುಟಿ, ಥ್ಯಾಂಕ್ ಯು. ಐ ಆಮ್ ಸೋ ಪ್ರೌಡ್ ಆಫ್ ಯು ಪಪ್ಪಾ. ಪಪ್ಪಾ, ವೈದೇಹಿ ಕೂಡ ನಿಮಗೆ ಗಿಫ್ಟ್ ಕೊಟ್ಟು ಕಳಿಸಿದಾಳೆ. ಹೌದಾ? ಚೆನ್ನಾಗಿದ್ಯಾ ಪಪ್ಪ? ಖುಷಿ ಆಯ್ತಾ? ಹಲೋ. ಸರಿ, ನೀವಾ? ಥ್ಯಾಂಕ್ ಯು. ಅವು CSP ಸರ್ ಇಲ್ಲ. ಇಲ್ಲ, ಹೇಳ್ತೀನಿ. ಸರಿಪ್ಪ. ಯಾರ್ದು? ಅದೇ ಸರ್, ಆ ನರಸಿಂಹಯ್ಯ ಅಂತ ಫೀಸಾ ಕೊಡೋದಿಲ್ಲಲ್ಲ ಸರ್, ಅವನು ಸುಮ್ಮನೆ ಖಾಲಿ ಮಾತಾಡ್ತಾನೆ. ಸುಮ್ಮನೆ ನಿಮ್ಮ ಹತ್ರ ಯಾಕೆ ಅವನು ಮಾತಾಡಬೇಕು ಅಂತ CSP ಸರ್ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟೆ ಸರ್. ವೈಷ್ಣವಿ, ನಿಮ್ಮ ತಂದೆ ರಾಜಾನಂದ ಸ್ವಾಮಿ ಕೇಸ್ ಗೆದ್ಮೇಲೆ ಎಷ್ಟು ಫೋನ್ ಕಾಲ್ಸ್ ಬರ್ತಿದೆ ಗೊತ್ತಾ? ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ ನಿಮ್ಮ ತಂದೆ. ಗೊತ್ತು ಶಾರದತ್ತೆ, ಎಲ್ಲ ಪೇಪರಲ್ಲಿ ಟಿವಿನಲ್ಲಿ ಪಪ್ಪಂದೇ ನ್ಯೂಸು. ಪಪ್ಪ, ಯು ಆರ್ ಎ ಸೆಲೆಬ್ರಿಟಿ ನಾವು. ಅದಕ್ಕೆ ನೀವು ಇನ್ನು ಮುಂದೆ ಸೆಲೆಬ್ರಿಟಿ ಥರ ಬಿಹೇವ್ ಮಾಡಬೇಕು. ಅಂದರೆ? ಮೊನ್ನೆ ಆಟೋ ಹಿಡಿಯೋಕ್ಕೆ ಹೋಗಿ ಬಿದ್ದುಬಿಟ್ರಂತೆ, ಅದಕ್ಕೆ ಹೇಳ್ತಿದ್ದೀನಿ. ಸೆಲೆಬ್ರಿಟಿ ಆಗೋದಕ್ಕೂ ಆಟೋ ಹಿಡಿಯೋಕ್ಕೆ ಹೋಗಿ ಬೀಳೋದಕ್ಕೂ ಏನು ಸಂಬಂಧ? ಅಲ್ಲಮ್ಮ, ಆವತ್ತು ನಾನು ಕನ್ನಡಕ ಹಾಕ್ಕೊಂಡಿರಲಿಲ್ಲ, ದಾರಿಲಿ ಒಂದು ಕಲ್ಲು ಬಿದ್ದಿತ್ತು, ಆಟೋ ಹಿಡಿಯೋಕ್ಕೆ ಹೋದೆ, ಬಿದ್ದೆ. ಅರೆ, ಸೆಲೆಬ್ರಿಟಿಗಳು ಬೀಳಲೇಬಾರ್ದು ಅಂತನಾ? ಅಲ್ಲಮ್ಮ, ವಯಸ್ಸಾದವ್ರು ಬೀಳೋದಿಲ್ವಾ? ನೋಡಿ, ನಿಮ್ಮ ಅಮ್ಮನ ಸೋದರ ಮಾವ ಒಬ್ರು ಇದ್ದಾರಲ್ಲ, ಚಿಪ್ಪಗೋಡು ರಂಗನಾಥಯ್ಯ ಅಂತ, 92 ವರ್ಷ.
ಅವ್ರು ಕನ್ನಡಕ ಕಿತ್ಕೊಂಡು ಆಚೆ ಕಳಿಸು, ಬೀಳ್ತಾರೋ ಇಲ್ಲ ನೋಡೋಣ. ಪಪ್ಪ, ರಂಗನಾಥ್ ಅಜ್ಜನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ? ಅವ್ರು ಕನ್ನಡಕ ಕಿತ್ಬಿಟ್ಟು ಬೀದಿಗೆ ಕಳಿಸ್ಬಿಡೋದಾ? ಏನು ಪಪ್ಪ ನೀವು? ಅಲ್ಲಮ್ಮ, ವಯಸ್ಸಾದ್ಮೇಲೆ ಅದೆಲ್ಲ ಸಹಜ, ರಿಫ್ಲೆಕ್ಸಸ್ ಇರಲ್ಲ, ಬೀಳೋ ಹಾಗಾಗುತ್ತೆ, ಬೀಳ್ತೀವಿ. ಅದೇ ಮಹಾ ದೊಡ್ಡ ವಿಚಾರ. ಪಪ್ಪ, ಇದೆಲ್ಲ ನಿಮಗೆ ಸಹಜ ಅಂತ ಅನ್ನಿಸ್ಬೋದು, ಆದರೆ ನಿಮ್ಗೆ ಏನಾಗುತ್ತೋ ಅಂತ ನಮ್ಗೆ ಆತಂಕ. ನೀವು ಆಟೋ ಹಿಡಿಯೋಕ್ಕೆ ಹೋಗ್ಬಿಟ್ಟು ಏನಾದರೂ ಆದರೆ ಅಂತ ನಮಗೆ ಭಯ ಕಾಡ್ತಿರತ್ತೆ. ಅಯ್ಯೋ ರಾಮ, ಯಾವತ್ತೋ ಒಂದು ದಿವಸ ಆಟೋ ಹಿಡಿಯೋಕೆ ಹೋಗಿ ಮುಗ್ಗರಿಸಿ ಬಿದ್ದರೆ ಅದಕ್ಕೆ ನೀವು ಭಯ ಪಟ್ಟುಬಿಟ್ರೆ? ಅಲ್ಲಮ್ಮ, ಈ ರುದ್ರಾಂಚಲ ರಾಜ್ಯದಲ್ಲಿ ಲಕ್ಷಾಂತರ ಜನ ಆಟೋದಲ್ಲಿ ಓಡಾಡೋದಿಲ್ವಾ? ಅವ್ರಲ್ಲೇನು ಸತ್ಯ ಹೋಗ್ಬಿಟ್ಟಿದಾರ? ಏನು ಹೋಗಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ನೋಡು ಮೇಲೆ. ರುದ್ರಾಕ್ಷಿಪುರದಲ್ಲಿರೋ ಲಕ್ಷಾಂತರ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ ಪಪ್ಪ. ನೀವು ನನ್ನ ಪಪ್ಪ, ನಿಮ್ಗೇನು ಅಪಾಯ ಆಗಬಾರ್ದು. ಅದಕ್ಕೆ ನಾನು ಅಮ್ಮ ವೈದೇಹಿ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನೀವು ಬೇಡ ಅಂತ ಹೇಳಬಾರ್ದು. ಏನು ನಿರ್ಧಾರ? ನೀವಿನ್ ಮುಂದೆ ಆಟೋನಲ್ಲಿ ಓಡಾಡೋ ಹಾಗಿಲ್ಲ. ಆಟೋಸ್ ಆರ್ ಪ್ರೊಹಿಬಿಟೆಡ್. ಆಟೋದಲ್ಲೆಲ್ಲ, ನಮ್ಮ ಮನೆಯಿಂದ ಈ ಆಫೀಸ್ವರೆಗೂ ಏರೋಪ್ಲೇನಲ್ಲಿ ಬರ್ತೀನಿ, ಹೌದಾ? ಪಪ್ಪ, ಏರೋಪ್ಲೇನಲ್ಲಿ ಅಲ್ಲ, ನಾವು 3 ಜನ ಸೇರಿ ನಿಮ್ಗೊಂದು ಕಾರ್ ಕೊಡಿಸ್ತೀವಿ. ಅಮ್ಮ 50%, ವೈಷ್ಣವಿ 25%, ವೈದೇಹಿ 25%. ಯಾವ ಕಾರ್ ತೆಕ್ಕೊಡ್ಬೇಕು ಅಂತಿದ್ಯಾ ವೈಷ್ಣವಿ? ರೀ, ನೀವು ಸುಮ್ಮನೆ ರೀ, ಮುಚ್ಚಿರಿ ಬಾಯ್. ನಿಮ್ಗೆ ಯಾಕ್ರಿ ಅದೆಲ್ಲ? ಎಲ್ಲದಕ್ಕೂ ಯಾಕೆ ಮೂಗು ತುರ್ಸ್ಕೊಂಡು ಬರ್ತೀರಿ? ಕಾರ್ ತೆಕ್ಕೊಡ್ತೀರಮ್ಮ, ಅದಕ್ಕೆ ಡ್ರೈವರ್? ನಿಮಗೆ ಡ್ರೈವಿಂಗ್ ಬರುತ್ತಲ್ಲ ಪಪ್ಪ? ನನಗೆ ಡ್ರೈವಿಂಗ್ ಬಂದರೆ ನನಗೆ ಡ್ರೈವಿಂಗ್ ಬರುತ್ತೆ ಅಂತ ಕಾರ್ ಕೊಡಿಸ್ಬಿಡಿ, 3 ಜನ ದುಡ್ಡು ಹಾಕ್ಕೊಂಡ್ಬಿಟ್ಟು. ಆಮೇಲೆ ನೀವು ಇದ್ದಿರಲ್ಲ 3 ಜನ ಹೆಂಗಸರು, ಅಲ್ಲಿ ನನಗೆ ಡ್ರಾಪ್ ಕೊಡಿ, ಇಲ್ಲಿ ನನಗೆ ಡ್ರಾಪ್ ಕೊಡಿ ಅಂತ ಹಗಲಿಂದ ರಾತ್ರಿವರೆಗೂ ನಾನು ಕರೀತಾ ಇರಿ. ನೀವು ಕಾರ್ ಕೊಡಿಸಿದ್ದೀರಲ್ಲ ಅಂತ ಮುಲಾಜಿಗೆ ನಾನು ಬರಲೇಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಾನು ಕೃತಜ್ಞತೆ ಇಲ್ದವನಾಗ್ತೀನಿ ಅಲ್ವಾ? ನಿಮ್ಮಮ್ಮ ಅಂತೂ ನನ್ನ ಮುಂದೆ ಕೂರಿಸ್ಕೊಳ್ಳೋದು, ನಾನು ಡ್ರೈವ್ ಮಾಡ್ತಾ ಹೋಗೋದು, ನಿಮ್ಮಮ್ಮ ಹಿಂದೆ ಕೂತ್ಕೊಳ್ಳೋದು, ಯಾರಾದರೂ ಸಿಕ್ಕಿದ್ರೆ ಈಗ ನನ್ನ ಡ್ರೈವರು ಅಂತ ತೋರಿಸೋದು ನನ್ನ. ಅಮ್ಮ, ನಿಮ್ಮ ಪ್ಲ್ಯಾನ್ ಎಲ್ಲ ನನಗೆ ಗೊತ್ತು, ಏನೂ ಬೇಕಾಗಿಲ್ಲ. ಅಬ್ಬಬ್ಬಬ್ಬಾ, ಸಂದೇಹದ ಪ್ರಾಣಿ. ಸರಿ ಪಪ್ಪ, ಆ ಕಾರ್ಗೆ ಒಬ್ಬ ಡ್ರೈವರ್ನ ನಾನೇ ಅಪಾಯಿಂಟ್ ಮಾಡಿ ಅವನಿಗೆ ಸಂಬಳನೂ ನಾನೇ ಕೊಡ್ತೀನಿ, ಓಕೆನಾ? ಈಗ ನನಗೆ ಕಾರ್ ಯಾಕೆ ಬೇಕು ವೈಷ್ಣವಿ? ಕಾರ್ ಯಾಕೆ ಅಂತ ಕೇಳಿದ್ರೆ ಏನು ಪಪ್ಪ, ನಿಮಗೆ ಕಾರಿನ ಅಗತ್ಯ ಇದೆ. ಸರ್, ನೀವು ದೊಡ್ಡ ಸೆಲೆಬ್ರಿಟಿ ಆಗಿದ್ದೀರಲ್ಲ ಸರ್, ಅದಕ್ಕೆ ನೀವು ಆಟೋದಲ್ಲಿ ಓಡಾಡಿದ್ರೆ ಏನು ಚೆನ್ನಾಗಿರುತ್ತೆ ಸರ್. ಈ ಪಾಂಡು ನೋಡಿ, ಏನೂ ಯೋಗ್ಯತೆ ಇಲ್ಲ, ಆದರೂ ಕಾರಲ್ಲಿ ಓಡಾಡ್ತಾನೆ. ನೀವೇನು ಸರ್ ಇಷ್ಟು ದೊಡ್ಡ ಹೆಸರು ಮಾಡಿಬಿಟ್ಟು? ಅಲ್ವಾ ಶಾರದತ್ತೆ? ರೇ, ಸುಮ್ಮನೆ ಕೂತ್ಕೊಳ್ರಿ. ಏನು ಸೆಲೆಬ್ರಿಟಿ ಆಗಿಬಿಟ್ರೆ ಕಾರ್ನಲ್ಲಿ ಓಡಾಡ್ಬಿಡ್ಬೇಕಾ? ಏನು ಕಂಪಲ್ಸರಿನಾ? ನಿಜ ಹೇಳು ವೈಷ್ಣವಿ, ನಾನು ಕಾರಲ್ಲಿ ಓಡಾಡಬೇಕು ಅಂತ ಮಾತು ಶುರು ಮಾಡಿದ್ದು ನಿಮ್ಮಮ್ಮ ತಾನೆ. ನನಗೆ ಗೊತ್ತು, ಶೀಲಾ ಪ್ರಸಾದ್ ಗಂಡ ಆಟೋದಲ್ಲಿ ಓಡಾಡ್ತಿದ್ದಾರೆ ಅಂದರೆ ನಿಮ್ಮಮ್ಮನಿಗೆ ಅವಮಾನ ಆಗುತ್ತೆ. ಈ ನಡುವೆ ಎಲ್ಲ ಲಾಯರ್ಗಳು ಕಾರ್ ತೊಗೊಂಡಿದ್ದಾರಲ್ಲ, ಹಾಗೆ ನಾನು ಕಾರ್ ತೊಗೊಳ್ಳಿ, ನಿಮ್ಮಮ್ಮನಿಗೆ ಅವಮಾನ ಆಗದೆ ಇರಲಿ, ತನ್ನ ಗಂಡ ಆಟೋದಲ್ಲಿ ಓಡಾಡ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಕಾರ್ ಕೊಡಿಸೋ ಪ್ಲ್ಯಾನ್ ಹಾಕ್ತಾಯಿದ್ದೀರಿ. ಆಮೇಲೆ ಏನಾಗುತ್ತೆ, ನನ್ನೆಲ್ಲರೂ ಕೇಳ್ತಾರೆ, ಏನು ಸರ್ ಕಾರ್ ತೊಗೊಂಡ್ರ ಅಂತ. ಇಲ್ಲ, ನಾನು ಹೆಂಡತಿ ಕೊಡಿಸಿದ್ದು ಅಂತ ಹೇಳಬೇಕು. ಎಷ್ಟು ಜನಕ್ಕೆ ಅಂತ ಹೇಳ್ತೀಯಾ? ಅದಕ್ಕೆ ಹಿಂದ್ಗಡೆ ನಾನು ದೊಡ್ಡದಾಗಿ ಬೋರ್ಡ್ ಹಾಕೊಂಡ್ಬಿಡ್ಬೇಕು, ಹೆಂಡತಿಯ ಕೊಡುಗೆ ಈ ಕಾರು. ಹೆಂಡತಿಯ ಕೊಡುಗೆ ಅಂತ ಬರೆಸಿದ್ರೆ ಜನ ಏನಂತಾರೆ ಹೇಳು? ನೋಡು, ನಿಮ್ಮ ಭಿಕ್ಷೆ ಎಲ್ಲ ಬೇಡ ನನಗೆ. ಏನು ಪಪ್ಪ ನೀವು ಭಿಕ್ಷೆ ಅಂತೆಲ್ಲ ಮಾತಾಡ್ತಿರಲ್ಲ? ಹಾಗೆ ಮಾತಾಡಬೇಡಿ ಪಪ್ಪ, ಬೇಸರ ಆಗತ್ತೆ. ಅಮ್ಮನ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತಿರಲ್ಲ, ಅದೇ ಅಮ್ಮ ನಿಮ್ಮ ಬಗ್ಗೆ ಎಷ್ಟು ಕನ್ಸರ್ನ್ ಇಟ್ಕೊಂಡಿದ್ದಾರೆ ಗೊತ್ತಾ? ಸಾರಿ ದನಿ ಏರ್ಸ್ ಮಾತಾಡಿದ್ದಕ್ಕೆ. ನೋಡಿ ಪಪ್ಪ, ನೀವು ರಾಜಾನಂದ್ ಸ್ವಾಮಿ ಅವ್ರ ಕೊಲೆ ಕೇಸ್ನ ಗೆದ್ದಿದ್ದಕ್ಕೆ ಎಲ್ಲರೂ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದಾರೆ. ನಿಮ್ಮ ಸರ್ಕಲಲ್ಲಿ ನಿಮಗೆ ಅಭಿಮಾನಿಗಳು ಹುಟ್ಕೊಂಡಿರ್ತಾರೆ, ಒಪ್ಕೋತೀನಿ.
ಆದರೆ ಆ ಅಭಿಮಾನಿಗಳಿಗಿಂತ ಹೆಚ್ಚು ಶತ್ರುಗಳು ಹುಟ್ಕೊಂಡಿರ್ತಾರೆ. ಹೌದು ಅಲ್ವೋ? ನಿನ್ನೆ ರಾತ್ರಿ ಅಮ್ಮ ಹೇಳ್ತಿದ್ರು, ಹಿಂದೆ ಹೇಮಗಿರಿಲಿ ನೀವು ಅಮ್ಮ ಪ್ರಾಕ್ಟೀಸ್ ಮಾಡ್ತಿದ್ದಾಗ ನಿಮ್ಗೊಬ್ಬರು ಫ್ರೆಂಡ್ ಇದ್ರಂತಲ್ಲ, ಫೇಮಸ್ ಕ್ರಿಮಿನಲ್ ಲಾಯರ್ ಚೌಧರಿ ವೆಂಕಟಗಿರಿ ಅನ್ನೋರು. ಅವ್ರು ಯಾವುದೋ VIP ನ ಜೈಲಿಗೆ ಕಳಿಸಿದ್ರಂತೆ. ಅದಕ್ಕೆ ಆ VIP ಕಡೆಯವರು ಇವರನ್ನು ರೋಡಲ್ಲಿ ಹೊಡ್ಸಾಕಿದ್ರಂತೆ. ಅದನ್ನು ನೆನೆಸ್ಕೊಂಡು ಅಮ್ಮ ರಾತ್ರಿ ಎಲ್ಲ ಆತಂಕ ಪಡ್ತಿದ್ರು. ಅವ್ರಿಗೆ ಅಳುನೇ ಬಂದ್ಬಿಡ್ತು ಗೊತ್ತಾ? ನೀವು ನೋಡಿದ್ರೆ ಇಲ್ಲಿ ಅಮ್ಮನ್ನೇ ಬೈತೀರಿ. ಐ ಹೇಟ್ ಯು ಪಪ್ಪ. ನೀವು ಭಿಂಗ ಅವ್ರನ್ನ ಜೈಲಿಗೆ ಕಳಿಸಿರೋದ್ರಿಂದ ಅವ್ರ ಕಡೆಯವರು ನಿಮ್ಗೆ ಏನು ಮಾಡ್ತಾರೋ ಅಂತ ಭಯ. ಲಾಯರ್ ಚೌಧರಿ ವೆಂಕಟಗಿರಿ ಅವ್ರಿಗೆ ಆ ಥರನೇ ನಿಮ್ಗೇನಾದರೂ ಆದರೆ ನಾವು ಏನು ಮಾಡೋದು ಪಪ್ಪ? ರಾತ್ರಿ ಎಲ್ಲ ಹೆದರಿಕೆ ಆಗ್ತಾ ಇರುತ್ತೆ, ನಿದ್ದೆ ಬರಲ್ಲ ಪಪ್ಪ, ಸಂಕಟ ಆಗತ್ತೆ. ಅದಕ್ಕೆ ನಿಮಗೆ ಅಂತ ಒಂದು ಕಾರಿದ್ರೆ ಸೇಫ್ಟಿ ಇರುತ್ತಲ್ವಾ, ಈ ಥರದ ಅನಾಹುತಗಳೆಲ್ಲ ಆಗಲ್ಲ. ಅದಕ್ಕೆ ಪಪ್ಪ ನಾವು 3 ಜನ ಸೇರಿ ನಿಮ್ಮ ಮೇಲಿರೋ ಕನಸನ್ನಿಂದ ಕಾರ್ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿರೋದು. ನೀವು ಅಮ್ಮನ ಮೇಲಿರೋ ಕೋಪದಿಂದ ನಾವು ಕನಸನ್ನಿಂದ ಕಾರ್ ಕೊಡಿಸ್ತೀವಿ ಅಂತ ಹೇಳಿದ್ರು ಭಿಕ್ಷೆ ಅಂತೆಲ್ಲ ಚೀಪಾಗಿ ಮಾತಾಡ್ತಿರಲ್ಲ, ಇದು ಸರಿನಾ ಪಪ್ಪ? ಅವತ್ತು ನಮ್ಮ ಮನೆಗೆ ಬಂದು ನಮ್ಮ ಜೊತೆಲೇ ಇರಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರಿ. ಇವತ್ತು ಕಾರ್ ತಗೊಳ್ಳಿ ಸೇಫ್ಟಿ ಇರುತ್ತೆ ಅಂತ ಹೇಳ್ತಿದ್ರೆ ಬೇಡ ಅಂತ ಹೇಳ್ತಿದ್ದೀರಾ. ಒಟ್ಟಿನಲ್ಲಿ ನಿಮಗೆ ನಮ್ಮ ಭಾವನೆಗಳೇ ಬೇಕಾಗಿಲ್ಲ, ನಿಮ್ಗೆ ನಿಮ್ಮ ಹಠಾನೇ ಮುಖ್ಯ, ಈಗೋನೇ ಮುಖ್ಯ. ನಾನು ಬರ್ತೀನಿ ಪಪ್ಪ. ಒಂದು ನಿಮಿಷ ಕೂತ್ಕೋ. ಅದೇನು ಪ್ರತಿ ಸಾರಿ ಬಂದಾಗಲೂ ಕೋಪ ಮಾಡ್ಕೊಂಡು ಬರ್ತೀನಿ ಅಂತ ಎದುರೊಟ್ಟೋಗ್ತಾ ಇರ್ತೀಯ? ನೀನು ನಿಮ್ಮ ಅಮ್ಮನ ಮಗಳ ಕೋಪದಲ್ಲಿ ಆಹಾ ಅಮ್ಮನ ಥರ ಅಂತೆ. ಪ್ರತಿ ಸಾರಿ ಪೇಪರಲ್ಲಿ ಬರೋದು ಯಾರ ಹೆಸರು? ಕೋಪ ಜಾಸ್ತಿ ಅಂತ ನಿಮ್ಮ ಹೆಸರು. ವೈಷ್ಣವಿ, ಇಡೀ ರುದ್ರಾಕ್ಷಿಪುರದಲ್ಲಿ ಎಲ್ಲ ಲಾಯರ್ಗಳಿಗಿಂತ ನಿಮ್ಮ ತಂದೆಯವ್ರಿಗೆ ಹೆಚ್ಚು ಕೋಪನಂತೆ. ಹಾಗಂತ ನಮ್ಮ ಅಸೋಸಿಯೇಷನಲ್ಲಿ ಮಾತಾಡ್ಕೊತಿರ್ತಾರೆ. ನೋಡ್ಬಿಟ್ಟು ನನಗೆ ನಿಮ್ಮ ಕನ್ಸರ್ನು ಅರ್ಥ ಆಗುತ್ತೆ, ನಿಮ್ಮ ಆತಂಕನೂ ಅರ್ಥ ಆಗುತ್ತೆ. ಆದರೆ ನಿನ್ನೆ ರಾತ್ರಿ ನಿಮ್ಮಮ್ಮ ಆತಂಕ ಪಟ್ಕೊಳ್ತಾ ಇದ್ರು ಅಂದ್ರಲ್ಲ, ಆ ಚೌಧರಿ ವೆಂಕಟಗಿರಿ ಅವರನ್ನು ಕೊಂದಿದ್ದು ಆ VIP ಕಡೆಯವರಲ್ಲ. ಚೌಧರಿ ವೆಂಕಟಗಿರಿ ಅವರಿಗೆ ಅವ್ರದ್ದೇ ಆದ ಶತ್ರುಗಳಿದ್ದರು, ಅವರ ದಾಯಾದಿಗಳಿದ್ದರು. ದಾಯಾದಿಗಳ ಆಸ್ತಿ ಇವರು ಹೊಡ್ಕೊಂಡಿದ್ರು. ಅದಕ್ಕೆ ದಾಯಾದಿಗಳು ಈ ಚೌಧರಿ ವೆಂಕಟಗಿರಿ ಇವ್ರನ್ನ VIP ಅನ್ನೋ ನೆಪದಲ್ಲಿ ಇವ್ರನ್ನ ಹೊಡೆಸಿ ಮುಗಿಸಾಕ್ಸ್ಬಿಟ್ರು. ನೋಡು, ಒಂದು ತಿಳ್ಕೊ, ನೋಡು, ನಮ್ಮಿಂದ ಅವ್ರಿಗೆ ಅನ್ಯಾಯವಾಗಿ ಏನಾದರೂ ಶಿಕ್ಷೆ ಆಗಿದ್ದರೆ ನಮ್ಮ ಮೇಲೆ ಅಪಾಯ ಮಾಡೋದಕ್ಕೆ ಬರ್ತಾರೆ ಹೊರತು ನ್ಯಾಯಯುತವಾಗಿ ಅವರಿಗೆ ಶಿಕ್ಷೆ ಕೊಡಿಸಿದರೆ ಅವರ ಆತ್ಮನೂ ಒಪ್ಪಲ್ಲ, ಅವರ ಆತ್ಮಸಾಕ್ಷಿನೂ ಒಪ್ಪೋದಿಲ್ಲ. ಬಿಡು. ನೋಡು ಪುಟ್ಟಿ, ನೀವು ಕಾರ್ ತೆಕ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿನಗೆ, ವೈದೇಹಿಗೆ, ನಿಮ್ಮಮ್ಮನಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಆದರೆ ಬೇಡ ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ನಾಚಿಕೆ ಆಗುತ್ತಲ್ವಾ? ನಾನಿನ್ನೂ ಸಂಪಾದಿಸ್ತಾ ಇರೋವಾಗಲೇ, ಗಟ್ಟಿಯಾಗಿರೋವಾಗಲೇ ಮಕ್ಕಳ ಕೈಯಲ್ಲಿ ನಾನು ಕಾರು, ಓಡಾಡೋಕ್ಕೆ ದುಡ್ಡು ತೊಗೊಂಡ್ರೆ ಐ ಫೀಲ್ ಬಿಟ್ ತುಂಬ ಸಂಕೋಚ ಆಗುತ್ತೆ. ಯಾವತ್ತೋ ಮುಂದೆ ಒಂದು ದಿವಸ ಬಂದೇ ಬರುತ್ತಲ್ಲ, ನಮ್ಮ ಕೈಲಾಗದೇ ಇರೋ ದಿವಸ, ಅವತ್ತು ನೀನಲ್ಲದೆ ಇನ್ಯಾರು ಪುಟ್ಟ ಕಾರು ಕೊಡಿಸೋದು, ಊಟ ಹಾಕೋದು ಎಲ್ಲ ನೀನೇ. ಅದುವರೆಗೂ ಥ್ಯಾಂಕ್ ಯು. ಪಪ್ಪ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಐ ಫೀಲ್ ಸೋ ಸ್ಯಾಡ್.
ತಿಂದು ಸಿಹಿ ಹಣ್ಣ ಕೊಡು